ಹೈದರಾಬಾದ್ ಕರ್ನಾಟಕದಲ್ಲಿ 1,50,07 ಎಷ್ಟಿದೆ. ಸೊ ಈ ತಾರತಮ್ಯ ಕಡಿಮೆ ಆಗಬೇಕು. ಹೋಗಲಾಡ್ಸಕ್ಕಾಗದೇ ಹೋದರೂ ಕೂಡ ಕಡಿಮೆ ಮಾಡಬೇಕಲ್ಲ. ಆಗ ಮಾತ್ರ ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಅಂತ ಹೇಳಕ್ ಹೋಗ್ಬೇಕು. ನಾವು ಯಾವತ್ತೂ ಕೂಡ ಹಳೆ ಮೈಸೂರು ಹೊಸ ಮೈಸೂರು ಅಂತ ಭೇದ ಭಾವ ಮಾಡಕ್ ಹೋಗಲ್ಲ. ನಮ್ಮ ಸರ್ಕಾರ ಸಮಗ್ರ ಕರ್ನಾಟಕದ ಅಭಿವೃದ್ಧಿನಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಸರ್ಕಾರ. ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಆಗಬೇಕು. ನಾವೆಲ್ಲ ಕನ್ನಡಿಗರಲ್ಲ. ಬೀದರ್ನಲ್ಲಿರೋರು ಕನ್ನಡಿಗರೇ, ಮೈಸೂರಿನಲ್ಲಿರೋರು ಕನ್ನಡಿಗರೇ, ಬೆಂಗಳೂರಿನಲ್ಲಿರೋರು ಕನ್ನಡಿಗರೇ, ಬಳ್ಳಾರಿನಲ್ಲಿರೋರು ಕನ್ನಡಿಗರೇ, ಸೌತ್ ಕೇಂದ್ರದಲ್ಲಿರೋರು ಕನ್ನಡಿಗರೇ, ಉಡುಪಿನಲ್ಲಿರೋರು, ಮಂಗಳೂರಿನಲ್ಲಿರೋರು ಕನ್ನಡಿಗರೇ, ಉತ್ತರ ಕನ್ನಡದಲ್ಲಿರೋರು ಕನ್ನಡಿಗರೇ. ಎಲ್ಲ ಕನ್ನಡಿಗರ ಅಭಿವೃದ್ಧಿ ಆಗಬೇಕಲ್ಲ. ಆಗ ಮಾತ್ರ ರಾಜ್ಯದ ಅಭಿವೃದ್ಧಿ ಆಯಿತು ಅಂತ ಹೇಳಲಿಕ್ಕೆ ಸಾಧ್ಯ. ಆಗ ಮಾತ್ರ ಇಡೀ ರಾಜ್ಯದ ಜಿಡಿಪಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ. ಇದನ್ನು ಮಾಡುವಾಗ ರೀಜನ್ನು, ಜಾತಿ, ಧರ್ಮ, ಭಾಷೆ, ಕಲ್ಚರು ಯಾವನು ಇಟ್ಟಿರಬಾರ್ದು. ಈಗ ನಾವು 5 ಗ್ಯಾರಂಟಿಗಳನ್ನು ಮಾಡಿದ್ದೀವಿ. ಇದರಲ್ಲಿ ಯಾವ ಧರ್ಮ ಇದೆಯಾ, ಯಾವ ಜಾತಿ ಇದೆಯಾ, ಯಾವ ಭಾಷೆ ಇದೆಯಾ, ಯಾವ ಪಕ್ಷ ಇದೆಯಾ? ಎಲ್ಲ ಜನರಿಗೂ ಕರ್ನಾಟಕದಲ್ಲಿರ್ತಕ್ಕಂಥ 7 ಕೋಟಿ ಜನರಲ್ಲಿ ಯಾರು ಬಡವರಿದ್ದಾರೆ, ಮೇಲ್ಜಾತಿಯವರು ಇರ್ಬೋದು, ಕೆಳಜಾತಿಯವರು ಇರ್ಬೋದು, ಶ್ರೀಮಂತರಿರ್ಬೋದು, ಬಡವರಿರ್ಬೋದು, ಎಲ್ಲ ಧರ್ಮಗಳಿರ್ತಕ್ಕಂಥ ಜನ, ಬಡವರಿರ್ತಕ್ಕಂಥ ಜನ ಎಲ್ರಿಗೂ ಅನ್ವಯ ಆಗ್ತದೆ. ಎಲ್ಲ ಜಾತಿಯಲ್ಲೂ ಕೂಡ, ಎಲ್ಲ ಧರ್ಮಗಳಲ್ಲೂ ಕೂಡ ಬಡವರಿದ್ದಾರೆ. ವಿರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ವಿರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ಇವ್ರದೆಲ್ಲರ ಅಭಿವೃದ್ಧಿ ಆದ್ರೆ ಮಾತ್ರ ಕರ್ನಾಟಕ ಅಭಿವೃದ್ಧಿ ಆಯಿತು ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಇವ್ರದೆಲ್ಲರದು ತಲಾ ಆದಾಯ ಜಾಸ್ತಿ ಆಯಿತು ಅಂತಂದ್ರೆ ಜಿಡಿಪಿ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಜಿಡಿಪಿ ಬೆಳವಣಿಗೆ ಆದರೆ ರಾಜ್ಯದ ಅಭಿವೃದ್ಧಿ ಆಗಿದೆ ಅಂತ ಆಗ್ತದೆ. ಇದು ಒಂದಕ್ಕೊಂದಕ್ಕೆ ಲಿಂಕು ಮಾನ್ಯ ಅಧ್ಯಕ್ಷರೇ. ಇದು ಒಂದು ಚೈನ್ ಇದ್ದಾಗಿ. ಈ ಚೈನು ಬೇರೆ ಬೇರೆ ಕಾರಣಗಳಿಂದ ಇವತ್ತು ಸ್ವಲ್ಪ ಹೆಚ್ಚು ಕಡಿಮೆ ಇರ್ತದೆ. ಅದಕ್ಕೆ ಪ್ರತ್ಯೇಕ ಕರ್ನಾಟಕ, ಉತ್ತರ ಕರ್ನಾಟಕನೇ ಬೇರೆ ಕರ್ನಾಟಕ ಆಗಬೇಕು ಅಂತ ಹೇಳೋದು ಸೊಲ್ಯೂಷನ್ ಅಲ್ಲ. ಇಟ್ ಇಸ್ ನಾಟ್ ಎ ಸೊಲ್ಯೂಷನ್ ಅಟ್ ಆಲ್. ಏಕೀಕರಣಕ್ಕೋಸ್ಕರ ಎಷ್ಟು ಜನ ಹೋರಾಟ ಮಾಡಿದ್ರು, ಎಷ್ಟು ಜನ ಸತ್ರು, ಎಷ್ಟು ಜನ ಹುತಾತ್ಮರಾದರು, ಎಷ್ಟು ಜನ ಆಸ್ತಿ ಕಳ್ಕೊಂಡ್ರು. ಈ ದೇಶ ಸ್ವಾತಂತ್ರ್ಯ ಬಂದ ಮೇಲೆ ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಮಾಡಬೇಕು ಅಂತೇಳಿ ಇಡೀ ದೇಶದಲ್ಲಿ ಹೋರಾಟ. ಕರ್ನಾಟಕದಲ್ಲಿ ಇವರೆಲ್ಲ ನೋಡಿ, ಹಳೆ ಮೈಸೂರಿನವರು ಕೂಡ ಏಕೀಕರಣಕ್ಕೆ ಹೋರಾಟ ಮಾಡಿದ್ರು. ಕೆಂಗಲ್ ಹನುಮಂತಯ್ಯನವರು ಹೋರಾಟ ಮಾಡಿದ್ರು, ಎಸ್ ನಿಟ್ಲಿಂಗಪ್ಪನವರು ಹೋರಾಟ ಮಾಡಿದ್ರು, ಕಡಿದಾಳ್ ಮಂಜಪ್ಪನವರು. ಏಕೀಕರಣ ಆಗಬೇಕು.